ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಗ್ಲಕಾಯಿ ಚಟ್ನಿ ಪುಡಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಆಗ್ಲಕಾಯಿನ ತೊಳೆದ್ಬಿಟ್ಟು ನಾವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ್ರಿ. ಇದರಲ್ಲಿ ನಾನು 3 ಮಾತ್ರ ನಾನು ಆಗ್ಲಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ಕಟ್ ಮಾಡುವಾಗ ಅದ್ರ ಒಳಗಡೆ ಬೀಜ ಇರುತ್ತೆ ಅಲ್ವಾ, ಆಗ್ಲಕಾಯಿ ಬೀಜ, ಅದನ್ನ ನಾವು ತೆಗಿಬೇಕಂದ್ರಿ. ಬೀಜನೆಲ್ಲ ತೆಗೆದ್ಬಿಟ್ಟು ನಾವು ಕಟ್ ಮಾಡ್ಕೊಳ್ಳೋಣ್ರಿ ಚಿಕ್ಕದಾಗಿ. ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಬೇಡಿ. ನೋಡ್ರಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡ್ರಿ, ಆಗ್ಲಕಾಯಿ ಚಟ್ನಿ ಪುಡಿ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಕಣ್ರಿ. ಇದು ತಿಂದರೆ ತುಂಬಾ ಒಳ್ಳೆಯದು. ಆಗ್ಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಚಿಕ್ಕದಾಗಿ ಹೆಚ್ಕೋಬೇಕು. ಇದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದರಲ್ಲಿ ನೀರು ಹಾಕ್ಕೊಳ್ಳೋಣ. ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾವು ನೀಟಾಗಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬಿಡೋಣ ಕಣ್ರಿ. ಒಂದು 5 ನಿಮಿಷ ಅಥವಾ 10 ನಿಮಿಷ. ಅದು ವಿಷ ಎಲ್ಲ ಬಿಡ್ಕೊಳ್ಳುತ್ತೆ ಕಣ್ರಿ. ಕಹಿ ಇರುತ್ತೆ ಅಲ್ವಾ ಆಗ್ಲಕಾಯಿ, ಅದು ಕಹಿ ಎಲ್ಲ ಕಡಿಮೆ ಆಗುತ್ತೆ ಕಣ್ರಿ ಈ ರೀತಿ ಮಾಡೋದ್ರಿಂದ. ನೋಡ್ರಿ, 10 ನಿಮಿಷ ಆಯಿತು. ಇದನ್ನ ಒಂದು ಪ್ಲೇಟಲ್ಲಿ ಹಿಂಡ್ಕೊಂಡು ಹಾಕೊಳ್ಳೋಣ. ಚೆನ್ನಾಗಿ ಹಿಂಡ್ಬೇಕಂದ್ರೆ ಹಿಂಡ್ಕೊಂಡು ಹಾಕೋಬೇಕಾಗತ್ತೆ. ನೋಡಿ, ಇದನ್ನ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಹಂಚಿನಲ್ಲಿ ನಾವು ಇದನ್ನ ಹುರ್ಕೊಳ್ಳೋಣ. ಯಾವ ರೀತಿ ಅಂದರೆ ಒಂಥರ ರೋಸ್ಟ್ ಬರ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಆಗಿ ನಾವು ಹುರ್ಕೋಬೇಕಾಗತ್ತೆ. ಚಟ್ನಿ ಪುಡಿಗೆ ನಾವು ಯಾವಾಗಲೂ ರೋಸ್ಟಾಗಿ ಹುರ್ಕೋಬೇಕು. ಚೆನ್ನಾಗಿ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ. ಕಂದು ಬಣ್ಣ ಬರೋ ತನಕನೂ ನಾವು ಹುರ್ಕೋಬೇಕಾಗತ್ತೆ. ನೋಡ್ರಿ, ಈ ರೀತಿ ನೋಡ್ರಿ ಕಂದು ಬಣ್ಣ ಬಂದಿದೆ. ಈ ರೀತಿ ಚೆನ್ನಾಗಿ ಹುರ್ಕೊಂಡು ನಾವು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಂತರ ಇದನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. 1 ಬಟ್ಲು ನಾನಿಲ್ಲಿ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು, 2 ಸ್ಪೂನ್ ಖಾರ ಪುಡಿ ಕಣ್ರಿ. ಬನ್ನಿ ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ. ನೋಡ್ರಿ, ಒಣ ಕೊಬ್ಬರಿನ ಹಾಕೊಳ್ಳೋಣ. ಉಪ್ಪು, ಹುಣಸೆ ಹುಳಿ, ಈ ಥರ ಇದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡೋ ಹಾಗಿಲ್ಲ. ಬೆಲ್ಲ, 2 ಸ್ಪೂನ್ ಖಾರ ಪುಡಿ. ನಿಮಗೆ ಇನ್ನೊಂದು ಸ್ಪೂನ್ ಖಾರ ಪುಡಿ ಬೇಕಂದ್ರೂ ಹಾಕೋಬೋದು. ಯಾಕಂದರೆ ಸ್ವಲ್ಪ ಸಿಹಿ ಆಗುತ್ತೆ ಕಣ್ರಿ ಚಟ್ನಿ ಪುಡಿ. ಕಹಿ ಇರೋದ್ರಿಂದ ಇನ್ನೊಂದು ಸ್ಪೂನ್ ಹಾಕೋಬೋದು. ನೋಡ್ರಿ, ಮಿಕ್ಸಿ ಜಾರ್ಗೆ ರುಬ್ಕೊಂಡಾಯ್ತು. ನೋಡ್ರಿ, ಈ ರೀತಿ ಆಗ್ಲಕಾಯಿ ಚಟ್ನಿ ಪುಡಿ ರೆಡಿ ಆಗಿದೆ. ನೋಡ್ರಿ, ಇದನ್ನ ನಾವು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳೋಣ. ನೋಡ್ರಿ, ಇದು ವಾರಗಟ್ಲೆ ಸ್ಟೋರ್ ಮಾಡಿ ಇಟ್ಕೊಂಡ್ರು ತಿಂದ್ರು ಏನೂ ಆಗಲ್ಲ ಕಣ್ರಿ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಗ್ಲಕಾಯಿ ಚಟ್ನಿ ಪುಡಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಬೇಡಿ ಸ್ನೇಹಿತರೆ. ಬಾಯ್.